ಪಟ್ಟಣದ ದೇವರಾಜ ಮಾಲಿ ಪಾಟೀಲ್ ಉಡಗಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ದೇವರಾಜ ಮಾಲಿ ಪಾಟೀಲ್ ಉಡಗಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ 14ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಫೆಬ್ರವರಿ 23ರಂದು ಜರುಗಿತು. ಸಿದ್ದವೀರ ಶಿವಾಚಾರ್ಯ ಸ್ವಾಮಿಗಳು, ಸುಕ್ಷೇತ್ರ ಪಂಚಗ್ರಹ ಹಿರೇಮಠ ದಿಗ್ಗಾವಿ ನಾಗಾವಿ, ಶ್ರೀ ನೀಲಕಂಠ ದೇವರು ಸಂಸ್ಥಾನ ಹಿರೇಮಠ ಕಾಳಗಿ ಹಾಗೂ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ 2024-25ನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಕುರಿತು ಡಾ. ನರಸಪ್ಪ ಎಂ. ದೊಡ್ಡಮನಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಮಹಾವಿದ್ಯಾಲಯ ಕಾಲೇಜು ಯಾದಗಿರಿ ಇವರು ಮಾತನಾಡಿದರು. ನಂತರ ಸಾಲುಮರದ ತಿಮ್ಮಕ್ಕ ಕುರಿತು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಂದ ಮೂಡಿಬಂತು. ಈ ಸಂದರ್ಭದಲ್ಲಿ ಶ್ರೀಮತಿ ಅನ್ನಪೂರ್ಣ ಡಿ. ಪಾಟೀಲ್ ಹುಡಗಿ ಗೌರವಾಧ್ಯಕ್ಷರು, ದೇವರಾಜ್ ಮಾಲಿ ಪಾಟೀಲ್ ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಕಾಳಕೀದರ ಕಾರ್ಯದರ್ಶಿ ಚಂದನ, ಶರಣಪ್ಪ ಹೊಳಗೋಳಕರ್, ದೇವರಾಜ್ ಮಾಲಿ ಪಾಟೀಲ್ ಉಡಗಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಕಾಳಗಿಯ ಪ್ರಾಂಶುಪಾಲರು, ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಬಾಹ್ಯವಾಗಿರುವಂತ ಶಿಸ್ತು ಅಂತಂದ್ರೆ ನಾವು ಹಾಕೊಂಡಿರುವಂತ ಉಡುಗೆ ತೊಡುಗೆಗಳು, ನಾವು ಧರಿಸಿಕೊಳ್ಳುವಂತ ಬಟ್ಟೆಗಳು ಅಂತಂದ್ರೆ ಅದು ಒಂದು ಶಿಸ್ತು ಅಂತ ಬಾಹ್ಯವಾಗಿ ಖರ್ಚಿಕೊಳ್ಳುವುದು. ಹಾಗಾದ್ರೆ ಆಂತರಿಕ ಶಿಸ್ತು ಅಂದ್ರೆ ನಮ್ಮ ನಡವಳಿಕೆಯಲ್ಲಿರುವಂತದ್ದು. ನಾವು ಗುರು ಹಿರಿಯರಿಗೆ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ತಂದೆ ತಾಯಿಗಳ ಮೇಲೆ ಯಾವ ರೀತಿಯಾದಂತಹ ನಾವು ತಂದೆ ತಾಯಿಗಳ ಆಶ್ರಯದಲ್ಲಿ ಬೆಳೀತೀವಂತಂದಾಗ ತಂದೆ ತಾಯಿಗಳಿಗೆ ಯಾವ ರೀತಿಯಾದ ಗೌರವ ಕೊಡಬೇಕು, ಸಮಾಜದಲ್ಲಿ ನಾವು ಹೇಗಿರಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು ಶಿಸ್ತು. ಈ ಶಿಸ್ತು ಇದ್ದಾಗ ತಾನೇ ನಾವೆಲ್ಲವನ್ನು ಗೆಲ್ಲಕ್ಕೆ ಸಾಧ್ಯವಾಗಿರುವಂಥದ್ದು. ಅದಕ್ಕೆ ಹೇಳ್ಬಹುದು, ಶಿಸ್ತು ಇಲ್ಲದ ಜೀವನ ಸ್ಮಶಾನದಲ್ಲಿ ಬೆಳೆದ ಪುಷ್ಪದಂತೆ ಅಂತ. ನಮ್ಮಲ್ಲಿ ಶಿಸ್ತೇ ಇಲ್ಲ ಅಂತಂದ್ಮೇಲೆ ನಾವು ಯಾವ ರೀತಿಯಾಗಿ ನಾವು ಪ್ರಯೋಜನ ಆಗ್ಲಿಕ್ಕೆ ಸಾಧ್ಯವಾಗಿರ್ತದೆ. ಶಿಸ್ತು ಇಲ್ಲದ ಜೀವನ ಸ್ಮಶಾನದಲ್ಲಿ ಬೆಳೆದ ಪುಷ್ಪದಂತೆ. ಈಗ ಸ್ಮಶಾನದಲ್ಲಿ ಬೆಳೆದಿರುವಂತಹ ಒಂದು ಹೂವು ಇದೆ ಅಂತಂದಾಗ ಅದೇ ಒಂದು ಹೂವನ್ನು ತೆಗೆದುಕೊಂಡು ಅಲ್ಲಿ ಆ ಶವ ಸಂಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಆ ಹೂವನ್ನು ತೆಗೆದುಕೊಂಡು ನಾವು ಆ ಶವದ ಮೇಲೆ ಹಾಕ್ಲಿಕ್ಕೆ ಸಾಧ್ಯವಾಗ್ತದ? ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಆ ಸ್ಮಶಾನದಲ್ಲಿ ಬೆಳೆದಿರುವಂತಹ ಹೂವು ಪುಷ್ಪ ನಿಷ್ಪ್ರಯೋಜಕವಾಗಿರುತ್ತದೆ. ಅದು ನಮ್ಮಲ್ಲಿ ಶಿಸ್ತು ಇಲ್ಲ ಅಂತಂದಾಗ ಅದು ನಿಷ್ಪ್ರಯೋಜಕವಾಗಿರುವಂಥದ್ದು. ನಾವು ಶಿಸ್ತಿನಿಂದ ಇಲ್ಲ ಅಂತಂದ್ರೆ ನಮ್ಮ ಜೀವನ ನಿಷ್ಪ್ರಯೋಜಕವಾಗಿರುವಂಥದ್ದು. ಅದಕ್ಕೆ ನಮ್ಮ ಪುಟಾಣಿ ಮಕ್ಕಳಲ್ಲಿ ಒಂದು ವಿಜ್ಞಾಪನೆ ಇರ್ತೀವಿ, ನಾವು ಯಾವತ್ತೂ ಶಿಸ್ತಿನಿಂದ ಇರುವಂತದ್ದಾಗಿ ಕಂಡು ಬರಬೇಕು. ತಂದೆ ತಾಯಿಗಳಿರಲಿ, ಮಕ್ಕಳಿರಲಿ, ಗುರುಗಳಿರಲಿ, ಹಿರಿಯರಿರಲಿ, ಆ ಶಿಸ್ತನ್ನು ನಾವು ರೂಢಿ ಮಾಡಿಕೊಳ್ಳಬೇಕು. ಜೊತೆಗೆ ಈ ಶಾಲೆ ಮತ್ತು ಕಾಲೇಜುಗಳ ಒಂದು ವೇಳಾಪಟ್ಟಿ ಏನಿರ್ತದೋ, ವೇಳಾಪಟ್ಟಿಯ ತರಗತಿ ಇರುವಂತಹ ಒಂದು ವೇಳಾಪಟ್ಟಿಯ ಪ್ರಕಾರವಾಗಿ ನಾವು ಬರುವುದು, ಹೋಗುವುದು, ತರಗತಿ ಕೋಣೆಗಳಲ್ಲಿ ಕೂತುಕೊಳ್ಳುವಂಥದ್ದು ಒಂದು ರೀತಿಯಾಗಿರುವಂಥದ್ದು ಶಿಸ್ತು ಇದ್ದಾಗ ಕಾರಣನೇ ನಮಗೆ ವಿದ್ಯೆ ಬರುವಂಥದ್ದು. ಇದು ವಿದ್ಯೆ ಎಂಬುದು ಮುಖ್ಯವಾಗಿರುವಂಥದ್ದು. ಈ ವಿದ್ಯೆ ತಾನೇ ಬರಬೇಕಾಗಿತ್ತು ಅಂತಂದ್ರೆ, ವಿದ್ಯೆ ಅಂತಂದ್ರೆ ಯಾರು ಕಸಿದುಕೊಳ್ಳದೆ ಇರುವಂತಹ ಒಂದು ಸಂಪತ್ತು. ಯಾಕಂತಂದ್ರೆ 1,000 ರೂಪಾಯಿ ಕೊಟ್ಟಿಗೆ ನಾವು ಮಾರ್ಕೆಟ್ ಹೋಗಿರ್ತೀವಿ ಅಂತಂದ್ರೆ ಆ 1,000 ರೂಪಾಯಿ ಕೊಟ್ಟಿಗೆ ಮಾರ್ಕೆಟ್ ಹೋದಾಗ ಅಲ್ಲಿ ನಮ್ಗೆ ಬೇಕಾಗಿರುವಂತ ವಸ್ತುಗಳನ್ನು